ಕಲಿಸಲು ಬಂದವರು. ನೀನು ಅವರ ಜೊತೆ ಹೋಗು ಹಾಗೂ ಅವರು ಹೇಳಿದಂತೆ ಕೇಳಬೇಕು. ಆಯ್ತಮ್ಮ. ಮಗು ಸಿದ್ಧನಿದ್ದಾನೆ. ಇದೆಲ್ಲ ನೆನಪಿದೆ ತಾನೆ? ನೀವೇನು ಹೆದರಬೇಡಿ ಅಮ್ಮ, ಒಳಗಿಟ್ಟಿಕೊಳ್ಳಿ. ಹೋಗಿ 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 ಹೋಗಿ. ಜಾಗ್ರತೆ. ನನಗೊತ್ತುಂಟು. ಎಂತದ್ದು? ನಾವು ಬಂದಂತಹ ಗುಪ್ತ ಮಾರ್ಗದಲ್ಲಿ ನೇರಕ್ಕೆ ಹೋಗಿ ಬಲಕ್ಕೆ. ಬಲಕ್ಕೆ ಎಲ್ಲಿಗೆ ಹೋಗುವುದದು? ಕಾಡಿಗೆ. ನೇರ ಕಾಡಿಗೆ. ಗೊತ್ತುಂಟು. ಹೊರಡ್ತೇವೆ. ಮಗು ಹೋಗೋಣ ಅಲ್ವೇ? ಆಯ್ತು. ಮಗು, ನಮ್ಮ ವಿದ್ಯಾಭ್ಯಾಸ ಪ್ರಾರಂಭವಾಗುವುದು ಇಲ್ಲಿಂದಲೇ. ನನಗೆ ಹಸಿವೆ ಆಗುತ್ತದೆ. ಏನು ಹಸಿವೆ? ನಾನು ಅದನ್ನೇ ಕಾಯುವುದು ಪುಣ್ಯಾತ್ಮ. ಯಾವಾಗ ನಿನಗೆ ಹಸಿವು ಆಗ್ತದೆ ಎಂಬ ಹಾಗೆ ಇರು ಇರು. ಯಾರೂ ಇಲ್ಲವಲ್ಲ? ಎಲ್ಲುಂಟು ನಾನು ತಯಾರು ಮಾಡಿಕೊಂಡು ಬಂದಂತ ವಿಷಪೂರಿತ ಹಾಲು. ಮಗು ಮಗು, ಕುಡಿ 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 ಕುಡಿ. ಏನು ಇದು ಹಾಲು. ಇದನ್ನು ನೀನು ಒಂದು ವೇಳೆ ಕುಡಿದೆ ಎಂದಾದ್ರೆ ನಿನಗಿನ್ಯಾವತ್ತೂ ಹಸಿವೆಯೇ ಆಗುವುದಿಲ್ಲ. ಕುಡಿ 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 ಕುಡಿ. ವಿಷಪೂರಿತ ಹಾಲನ್ನು ಕುಡಿದ ಹರಿಹರ ಬಿದ್ದಿದ್ದಾನೆ. ಇನ್ಯಾವ ಕಾರಣಕ್ಕೂ ಅವ ಮರಳಿ ಎದ್ದು ಬರಬಾರದು. ಬಿಡುವುದುಂಟೆ ಬಿಡುವುದುಂಟೆ. ಈಗಲೇ ಇವನ ತಲೆಯನ್ನು ಏರುವ.
ಅಥವಾ ತಿನ್ನುತ್ತೇನೆ. ಕೇಳಲಿಕ್ಕೆ ಯಾರು ನೀನು? ಯಾರು ನೀನು? ನಾನು ಸಾಮಾನ್ಯರಲ್ಲ. ನಿನ್ನನ್ನು ಶಿಕ್ಷಿಸಿ ಈ ಬಾಲಕನನ್ನು ರಕ್ಷಿಸಲು ಬಂದವ ಶಿವಗಣ ಬೇತಾಳ. ಸಾಮಾನ್ಯರಾದ್ರೆ ನೀನು ವೇತಾಳ ಅಂದ ಅಕ್ಷಣ ಹೆದರಿ ಕೈಕಾಲು ಬಿಡಬಹುದು. ನಾನು ಮಂತ್ರವಾದಿ ಕುಂಭ. ನಿನ್ನಂತಹ ಅದೆಷ್ಟೋ ಬೇತಾಳಗಳನ್ನು ಮಾಡಿದವನು. ದುಷ್ಟನನ್ನ ಗದಾದಣ್ಣನ ಆಘಾತಕ್ಕೆ ಒಳಗಾಗಿ ಕುಸಿದು ಬಿದ್ದಿದ್ದಾನೆ. ಹರಿಹರನ ಪಾಳಿಗೆ ಈ ದುಷ್ಟಕೂಟದಿಂದ ಮತ್ತೆ ಮತ್ತೆ ಕಂಟಕ ಒದಗಿ ಬರಬಹುದು. ಅದನ್ನು ನಿವಾರಿಸಲು ಶ್ರೀರಕ್ಷೆಯಾಗಿ ಅವನಿಗೆ ಈ ಮಣಿಯನ್ನು ಕಟ್ಟುತ್ತೇನೆ. ಇನ್ನು ಮುಂದಕ್ಕೆ ಇವನು ಮಣಿಕಂಠನೆಂದು ಪ್ರಖ್ಯಾತನಾಗಿ ಬರಲಿ. ಇನ್ನು ನಾನು ಕೈಲಾಸವನ್ನು ಸೇರಿ ಪುತ್ರನ ಕಾಣದೆ ಧರಣಿ ಪನಾಕಣ ಪುತ್ರನ ಕಾಣದೆ ಎತ್ತ ಪೋದನು ಬಾಲ ಎತ್ತ ಪೋದನು ಬಾಲ ಮತ್ತೆ ನಾನು ಹತ್ತು ಮರುಗಿ ಪುರಟ ಆ ಕಂದ ಕಂದ ಆ ಮಗನೇ ಎದ್ದ ಪೋದನು ಬಾಲ ಮತ್ತೇನಾದನು ಎಂದು ಹತ್ತು ಮರುಗಿ ಪುರಟ ಕಾಡಿನ ಮೃಗಗಣ ಬಾಯಿಗೆ ಕಂಡನು ಕಾಡಿನ ಮೃಗಗಣ ಬಾಯಿಗೆ ಕಂಡನು ಆಗ ಓದನು ಎನ್ನುವುದು ಶಿವ ಶಿವ ಕಂದ ಕಂದ ಹರಿಗರ ಮಗನೇ ಹರಿಹರ, ಎಲ್ಲಿ ಹೋದ ನನ್ನ ಮಗ? ಎಲ್ಲಿ ಹೋದ? ನಮ್ಮ ರಾಜಾಂಗಣದಲ್ಲಿ ಆಟಕ್ಕೆಂದು ಹೋದಂತಹ ಹಿರಿಯರ ಇನ್ನೂ ಅರಮನೆಯನ್ನು ಸೇರಿಲ್ಲ. ಹಾಗಾದರೆ ಇಲ್ಲಿ ಹೋಗಿರಬಹುದು. ಅವನ ಜೊತೆಯಲ್ಲೇ ಹೋದಂತಹ ಹೊರಗೆಯ ಮಕ್ಕಳನ್ನು ಕೇಳಿದಾಗ ಅವರೆಲ್ಲರೂ ಆಗಲೇ ಬಂದು ತಮ್ಮ ಮನೆಯನ್ನು ಸೇರಿಕೊಂಡಿದ್ದಾರೆ ಅಂತೆ. ಹಾಗಾದರೆ ಇವ ಇಲ್ಲಿ ಹೋದನು. ಎಲ್ಲಿ ಹೋಗುತ್ತಿದ್ದರೂ ಕೂಡ ನಮ್ಮಲ್ಲಿ ಹೇಳಿ ಕೇಳಿಯೇ ಹೋಗುವವನು ನಮ್ಮ ಬಾಲಕ. ಹಾಗಂತ ಎಲ್ಲಿ ಹೋಗಿರಬಹುದು? ಯಾರಲ್ಲಿ ಕೇಳಲಿ ನಾನು? ಸಿಕ್ಕವರತ್ರಲ್ಲ ನನ್ನ ಮಗ ಹರಿಹರ ಇಲ್ಲಿ ಎಂದು ಕೇಳುತ್ತಾ ನಾನು ಅದೆಷ್ಟೋ ದೂರ ಬಂದೆ. ಅರಮನೆಯ ಮೂಲೆಯಲ್ಲಿ ಹುಡುಕಿದರೂ ಮಗ ಸಿಗಲಿಲ್ಲ. ಬಂದು ಎಲ್ಲಿಯಾದರೂ ಕಾಡದಾರಿಯೇನೋ ಹಿಡಿದು ಹೋಗಿ ಯಾವುದಾದ್ರೂ ಮೃಗ ಪಕ್ಷಿಗಳ ಬಾಯಿಗೆ ತುತ್ತಾದರೆ ಅಥವಾ ಏನಾದ
ಇದೇ ದಾರಿಯಲ್ಲಿ ಹುಡುಕುತ್ತಾ ಮುಂದೆ ನಡೆಯುತ್ತೇನಂತೆ ಹರಿಹರ. ಬದುಕುತ್ತೇನೆ, ನಾನಿನ್ನು ಬದುಕಿದ್ದೇನೆ. ಕಾಟಿನಲ್ಲಿ ಅಂದು ಮಹಾತ್ಮರು ಹೇಳಿದ ಮಾತು ಸತ್ಯ, ನಾನು ಸುಲಭದಲ್ಲಿ ಸಾಯುವುದಿಲ್ಲ. ಬಹುಶಃ ನಾನು ಅರಸನಾಗಲೆಂದೇ ಬದುಕಿದ್ದೇನೆ. ಬೇತಾಳ ಹೊಡೆದ ಬೇಟಿಗೆ ಬಿದ್ದೆ, ಎದ್ದು ನೋಡ್ತೇನೆ, ನನ್ನ ರೂಪವೇ ಬದಲಾಗಿದೆ. ಒಳ್ಳೆದೇ ಆಯಿತು. ಬಾಲಕ ಒಂದು ವೇಳೆ ಎದ್ರು ಕೂಡ ನನ್ನ ಪರಿಚಯ ಆಗ್ಲಿಕ್ಕಿಲ್ಲ. ಯಾರಾದ್ರೂ ಬರ್ಬೋದು, ನೋಡುವ, ಯಾರಾದ್ರೂ ಬರ್ಬೋದು. ಕಂದ ಮಗನೇ ಕಂದ, ಮಾತಾಡು ಕಂದ, ಮಾತಾಡು. ಯಾಕೆ ಮಗನೇ ಇಲ್ಲಿ ಮಲಗಿರುವೆ? ಹೇಳು ಮಗನೇ, ಅರಮನೆ ಕಡೆಗೆ ಹೋಗೋಣ, ಹೇಳು. ಮಾತಾಡುವುದಿಲ್ಲ. ಶಿವನೇ, ನನ್ನ ಮಗನಿಗೆ ಇಂತಹ ದುಸ್ಥಿತಿ ಬಂದು ಹೋಗಿದೆ. ಯಾಕೆ ಹೀಗಾಯ್ತು ದೇವ? ಶಿವನೇ, ಯಾಕೆ ನನ್ನ ಮಗನನ್ನು ಅಪ್ಪಳಿಸಿಕೊಂಡು ಬಂದೆ? ಯಾಕೆ ಮಾಡಿದ ಈ ಕೃತ್ಯವನ್ನು? ಹೇಳು, ಕೊಲ್ತೇನೆ ನಾನು. ನಾನಲ್ಲ ತ್ರಿಪತಿಯೇ ಸ್ಥಳದಲ್ಲಿ ನಿಲ್ಲುವುದೇ. ಕೊಂದವನು ಸ್ಥಳದಲ್ಲಿ ನಿಲ್ಲುವನೇ, ಕೊಂದವನ ನೋಡಿರುವೆನು ಮುಂದೆ ಕೇಳು, ಕೊಂದವನ ನೋಡಿರುವೆನು ಮುಂದೆ ಕೇಳು, ಕೊಂದವನ ನೋಡಿರುವೆನು ಮುಂದೆ ಕೇಳು, ಕೊಂದವನು ನಾನಲ್ಲ ನೃಪತಿಯೇ. ಕೊಲ್ಲಬೇಡಿ. ನಿಮ್ಮ ಮಗನನ್ನು ಕೊಂದವ ನಾನು ನಾನಲ್ಲ. ನೀವೇ ಹೇಳಿ ರಾಯರೇ, ಕೊಂದವ ಕದ್ದವ ಯಾರಾದ್ರೂ ಸ್ಥಳದಲ್ಲಿ ನಿಲ್ಲು ಕುಂಟೆ ಹೇಳಿ, ಓಡಿ ಹೋಗುವುದಿಲ್ವಾ? ಹಾಗಂತ ಇವನ ಕೊಲೆ ಯತ್ನ ನಡೆದದ್ದು ಮಾತ್ರ ನನ್ನ ಕಣ್ಣ ಎದುರುಗಡೆ
ನೀನು ನೋಡಿದ್ದಿ? ಹೌದು. ಯಾರು ಅವ? ಯಾರು ಹೇಳು? ಯಾರೋ ಒಬ್ಬ ವಿಕಾರ ಸ್ವರೂಪಿ ಹಾ. ಈ ಕಾಡುಗಾರಲ್ಲಿ ಬಂದು ಹಾ. ಅವನ ಕೊಲೆ ಯತ್ನ ಮಾಡುತ್ತಾ ಇದ್ದ. ಹಾ. ನಾನೇ ಅವನನ್ನು ವೀರಾವೇಶದಿಂದ ಸೋಲಿಸಿ ಓಡಿಸಿದೆ. ಹಾಗಾದರೆ ನನ್ನ ಮಗ ಸಾಯಲಿಲ್ಲವೇ? ಸಾಯಲಿಲ್ಲ. ಅದು ಗೋಚರಿಸ್ತಾ ಇದೆಯಲ್ಲ, ಮಂತ್ರದ ಮಣಿ. ಹೌದು, ನಾನೇ ಕಟ್ಟಿದ್ದು. ದಿವ್ಯವಾದಂತಹ ಮಣಿ ಕಾಣುತ್ತಾ ಇದೆ. ಆ ಪ್ರಭಾವದಿಂದ ಈಗ ಎದ್ದೇಳ್ತಾನೆ. ನೋಡಿ ನೋಡಿ ನೋಡಿ, ಹರಿಹರ ಹರಿಹರ ಅಲ್ಲ, ಇವ ಇನ್ನು ಮಣಿಕಂಠ. ಮಣಿಕಂಠ ಮಣಿಕಂಠ, ಹೇಳು, 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 ಏನಾಯ್ತು ಮಗನೇ ನಿನಗೆ? ಏನಾಯ್ತು ಮಗನೇ? ನಿನ್ನನ್ನು ಯಾರು ಮಗನೇ ಇಲ್ಲಿಗೆ ತಂದದ್ದು? ಹೇಳು ಮಗನೇ. ಅವರು ಅವರು ಅವರಲ್ಲ. ಮತ್ಯಾರು? ಅವರಿಗೆ ದಪ್ಪ ಮೀಸೆ, ಕೆಂಪು ಕಣ್ಣಿತ್ತು. ಅವರು ಏನೋ ಕುಡಿಸಿದರು. ಅದು ಅಪ್ಪಯ್ಯ. ವಿಷ. ಪಾಪಿ ಮಗನೇ, ನಿನಗೆ ಹೇಗೆ ಗೊತ್ತಾಯ್ತು? ಅದು ವಿಷಕ್ಕೆ ಮಂತ್ರ ಕಟ್ಟಿದ್ದು ನಾನೆಲ್ವಾ, ಮಂತ್ರದ ಮಣಿ. ಹಾಗೆ. ಹಾಗೆ ಗೊತ್ತು, ಹಾಗೆ ಗೊತ್ತು. ಹಾಗೆ ಸ್ವಾಮಿ, ಹಾಗಾದ್ರೆ ನನ್ನ ಮಗನನ್ನು ಬದುಕಿಸಿದಂತಹ ಪುಣ್ಯಾತ್ಮರು ನೀವು. ನಾನೇ ನಾನೇ ನೀವು ಯಾರು ಸ್ವಾಮಿ? ನಾನೇ. ಹೌದು, ನಿಮ್ಮ ನನ್ನ ಹೆಸರೇನು? ನನ್ನ ಹೆಸರೇ? ಹೌದು. ಮುಂದೆ ಬನ್ನಿ. ಏನು? ನನ್ನ ಹೆಸರು ಹಾ, ಕೇಳು. ಅದೇ ಕೇಳ್ತಾ ಇದ್ದೇನೆ. ನೀನು ಕೇಳು. ಅದೇ ಕೇಳ್ತಾ ಇದ್ದೇನೆ ಸ್ವಾಮಿ. ಕೇಳು ಹೇಳಿ ಸ್ವಾಮಿ, ಕೇಳ್ತಾ ಇದ್ದೇನೆ. ಕೇಳು. ಓಹೋ, ನೀವು ಕೇಳು. ಆ ಅದು ನಿಮ್ಮ ಹೆಸರು? ಈ ಅಲ್ಪ ಸ್ವಲ್ಪ ಮದ್ದು ಬರುವ ಕಾರಣ ಹಾ. ಊರಲ್ಲಿ ಪಂಡಿತ ಅಂತ ಕರೆಯುವರಿದ್ದಾರೆ. ಹಾಗಾಗಿ ಕೇಳು ಪಂಡಿತ, ಕೇಳು ಪಂಡಿತ. ನೀವು ಕೇಳು ಪಂಡಿತ. ಆ ಪುಣ್ಯಾತ್ಮರೇ, ಆ, ನೀವು ಒಳ್ಳೆ ಕಾರ್ಯವನ್ನೇ ಮಾಡಿಬಿಟ್ಟಿದ್ದೀರಿ. ಹಾ, ಹಾ, ಹಾ. ನನ್ನ ಮಗನ ಪ್ರಾಣವನ್ನು ಉಳಿಸಿದಂತಹ ನಿಮ್ಮನ್ನು ಹಾ. ಈಗೇ ನಾನು ಬಿಡಲಾರೆ. ಏನ್ ಮಾಡ್ತೀರಿ? ಹ, ನೀವೇನು ಹೆದರಿಕೊಳ್ಳುವುದು ಬೇಡ. ಹಾ. ನೀವು ಏನು ಮಾಡಿದ್ದೀರಿ ಎಂಬುದನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಏನು ನಿಮ್ಮನ್ನು ನಾನು ಇನ್ನು ಹೀಗೆ ಬಿಡುವುದಿಲ್ಲ. ಏನ್ ಮಾಡ್ತೀರಿ? ಅರಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಆ ನಮ್ಮ ಪಂದಳ ರಾಜ್ಯದ ರಾಜ ವೈದ್ಯನಾಗಿ ನಾನು ನಿಮ್ಮನ್ನು ನೇಮಿಸಿದ್ದೇನೆ. ಮಹಾರಾಜರೇ, ಹಾ. ನನಗೂ ಒಮ್ಮೆ ಪಂದಳಕ್ಕೆ ಬರಬೇಕು, ಅರಮನೆ ನೋಡ್ಬೇಕು ಅಂತ ಇತ್ತು. ತಡ ಮಾಡುವುದಲ್ಲ. ಇನ್ನು ನೋಡುವುದೇನು? ಹಾ. ಸದಾ ಅಲ್ಲೇ ಇರಬಹುದು ನಿಮಗೆ. ಹಾ. ತಡ ಮಾಡುವುದು ಬೇಡ. ಹೋಗೋಣ. ವಿಷಯ ಸತ್ಯವೇ? ಏನ್? ಆ ಹರಿಹರ ಏನೂ ಆಗದೆ ಮರಳಿ ಬಂದನಂತಲ್ಲಮ್ಮ. ಹೋಗಿ ಕಣಿ ಕೇಳು. ಬಂದದ್ದು ಮಾತ್ರ ಅಲ್ಲ, ಅವನ ರಕ್ಷಣೆಗೆ ಕುತ್ತಿಗೆಗೆ ಒಂದು ಮಣಿಯೂ ಬಂದಿದೆ. ಎಲ್ಲಿ ಆ ನಿನ್ನ ಕುಂಭ ಕೊನೆಗೂ ಕೈ ಕೊಟ್ಟು ಬಿಟ್ಟನಲ್ಲ. ಅಮ್ಮ, ವಿಷಯ ಗೊತ್ತಾದ ತಕ್ಷಣ ಮೊದಲು ಮಾಡಿದ ಕೆಲಸವೇ ಅದಮ್ಮ. ನೇರ ಕುಂಭನ ಮನೆಗೆ ಹೋದೆ. ಆದರೆ ಅಲ್ಲೂ ಇಲ್ಲ ಅಮ್ಮ ಕುಂಭ. ನಿನ್ನ ಮಾತು ಕೇಳಿ ನಾನು ಕೆಟ್ಟೆ. ಕೊನೆಗೆ ಬಂಗಾರದ ಹಾರವು ಹೋಯಿತು. ಅಮ್ಮ, ನೀವು ಕಳೆದುಕೊಂಡದ್ದು ಬರೇ ಬಂಗಾರದ ಹಾರ. ನಾನು ಏನೆಲ್ಲ ಕಳೆದುಕೊಂಡೆ. ಯಾರು ಎಂತದ್ದು ಕಳೆದುಕೊಂಡದ್ದು? ಯಾರು ನೀನು? ಇಲ್ಲಿ ಒಳಗೆ ಬಿಟ್ಟವರು ಯಾರು ನಿನ್ನನ್ನು? ಅರಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಆ ಸ್ವಾತಂತ್ರ್ಯ ಉಂಟು ನನಗೇನು. ಹಾಗೆಂದು ಮಹಾರಾಣಿಯ ಅಂತಃಪುರಕ್ಕೆ ಬರಲು ಅಧಿಕಾರ ಕೊಟ್ಟವರು ಯಾರು? ಇಲ್ಲಿ ನಡೆಯುತ್ತಿರುವುದು ನನಗೆ ಸಂಬಂಧಪಟ್ಟ ವಿಚಾರ, ಹಾಗೆ ಕೇಳದೆ ಬಂದದ್ದು. ನಿನಗೆ ಸಂಬಂಧಪಟ್ಟ ವಿಚಾರ ಇಲ್ಲಿ ಯಾರು ಏನು ಮಾತನಾಡಿದರೀಗ? ಹರಿಹರನ ಕೊಲೆ, ಹರಿಹರನ ಕೊಲೆ. ಏನೇನೋ ಮಾತನಾಡಬೇಡ, ಸುಮ್ಮನಿಗಿರು. ಹರಿಹರ, ಹಾರ, ಕುಂಭ, ಕೊಲೆ, ಈ ಹಾರದ ಬಗ್ಗೆ ಅಲ್ವೇ ಮಾತಾಡ್ತಿರುವುದು ನೀವು? ಈ ಹಾರ ಅಲ್ವೇ? ಇದು ನಿನ್ನ ಕೈಗೆ ಹೇಗೆ ಬಂತು? ಹಾ. ನೀನು ದೊಮ್ಮೆ ನಾನು ನಿನ್ನ ಕುಂಬಿ ಅಲ್ವೇನೆ? ಮಹಾರಾಣಿ, ನಾನೇ ಕುಂಭ, ಕೊಲೆಗಾರ ಕುಂಭ. ನಿನಗೇನಾಯಿತೋ? ಹರಿಹರನನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಇನ್ನೇನು ತಲೆ ಕಡಿಬೇಕು ಎಂಬ ಕಾರಣಕ್ಕೆ ಮುಂದಾದಾಗ ಎಲ್ಲಿಂದಲೂ ಬಂದ ಬೇತಾಳದ ಏಟಿಗೆ ನನ್ನ ರೂಪವೇ ಪಲ್ಲಟವಾಯಿತು. ನಿನಗೆ ನಿನ್ನ ರೂಪದ ಚಿಂತೆ, ನನಗೆ ನನ್ನ ಮಗನಿಗೆ ಬರಬೇಕಾದ ಪಟ್ಟದ ಚಿಂತೆ. ಬಿಡುವುದಿಲ್ಲ. ಈ ಸಲ ಯಾವುದೇ ಕಾರಣಕ್ಕೂ ನನ್ನ ಉಪಾಯ ಫಲಿಸದೇ ಇರುವುದಿಲ್ಲ. ಈ ಸಲ ನಿಮಗೆ ಒಂದು ದೊಡ್ಡ ರೋಗ ಬರ್ತದೆ. ನೀನು
ಬಂದದ್ದೇ ನನಗೊಂದು ರೋಗ ಭರಿಸುವುದಕ್ಕೆ. ಹಾಗಲ್ಲವಮ್ಮ, ಕೇಳಿ. ಮಣಿಕಂಠ ತಾನಾಗಿ ಕಾಡಿಗೆ ಹೋಗಬೇಕು, ಅಲ್ಲಿ ಹುಲಿಯ ಬಾಯಿಗೆ ಆಹಾರವಾಗಬೇಕು. ಅಂತಹ ಒಂದು ಉಪಾಯ ಉಂಟು. ಅದಕ್ಕೆ ನೀವು ಹೊಟ್ಟೆ ನೋವಿನ ಅಭಿನಯ ಮಾಡಬೇಕು. ಹೊಟ್ಟೆ ನೋವಾ? ನನಗೆ ಹೊಟ್ಟೆ ನೋವು ಬಂದೇ ಗೊತ್ತಿಲ್ಲ. ಅಮ್ಮ, ಹೊಟ್ಟೆ ನೋವಿನ ಅಭಿನಯ ಬಹಳ ಸುಲಭ ಅಮ್ಮ. ನಾನು ಮಾಡಿ ತೋರಿಸುತ್ತೇನೆ. ಹೊಟ್ಟೆ ಹೊಟ್ಟೆ ನೋವು, ಹೊಟ್ಟೆ ನೋವು, ನೀನು ಆ ಹೊಟ್ಟೆ ನೋವು. ಎಂತದು ನಿನ್ನ ಕುಟುಂಬದ ದೈವ ಮೈಯಲ್ಲಿ ಬಂದದ? ಹಾಗೆ ಅಲ್ಲ. ಹೊಟ್ಟೆ ನೋವು ಎಂಬುದು ಈ ಅಭಿನಯ ಉಂಟಲ್ಲ, ನಿಜದ ತಲೆಯ ಮೇಲೆ ಹೊಡೆದಾಗಿರ್ಬೇಕು. ಏನಾಯ್ತು? ಇದು ಅಭಿನಯ, ಹೀಗೆ ಬರಬೇಕು. ನಾನೀಗ ಹೀಗೆ ಮಾಡಬೇಕಾ? ಅಮ್ಮ, ಎಲ್ಲಿವರೆಗೆ ಮಾಡಬೇಕು ಅಂದ್ರೆ ಮಹಾರಾಜರು ಇಲ್ಲಿಗೆ ಬರಬೇಕು, ಅಲ್ಲಿಯವರೆಗೂ ಅಭಿನಯ ಮುಂದುವರಿಸಬೇಕು ನೀವು. ಹೊಟ್ಟೆ ನೋವು, ಹೊಟ್ಟೆ ನೋವು, ಅಯ್ಯೋ ಹೊಟ್ಟೆ ನೋವು. ವಿಸ್ಮಯ, ಹೀಗೂ ಉಂಟೆ? ಇದೆಂತ ಪಂಡಿತರೆ, ಒಂದು ಮಾಡಿದ್ರೆ ಹೊಟ್ಟೆ ನೋವಿಂದ ನರಳ್ತಾ ಇದ್ದಾಳೆ, ನೀವು ಅಶ್ವತ್ಥ ಕಟ್ಟೆಗೆ ಸುತ್ತು ಬಂದಾಗೆ ಬರ್ತಾ ಇದ್ದೀರಲ್ಲ, ಎಂತದಿದು? ಇದು ಪ್ರಪಂಚದಲ್ಲಿ ಯಾವ ತಾಯಿಗೂ ಬರಬಾರದ ಹೊಟ್ಟೆ ನೋವು. ಹಾಗಂತ ಇದರ ಉಪಶಮನಕ್ಕೆ ಬೇಕಾದ ಗುಳಿಗೆ ನನ್ನಲ್ಲುಂಟು. ಮತ್ತೆ ತಡ ಕೊಡಿ ಕೊಡಿ. ಹಾಗೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ರಾಯರೇ, ಅದಕ್ಕೆ ಹಾಲು ಬೇಕು. ಅಷ್ಟೇ ತಾನೇ? ಹಾ. ಯಾರಲ್ಲಿ 10 ಕೂಡ ಹಾಲು ತಂದಿ. ಓ ರಾಯರೇ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಇದಕ್ಕೆ ದನದ ಹಾಲು ಆಗುದಿಲ್ಲ ಏನೋ, ಮತ್ತೆ? ಇದಕ್ಕೆ ಹುಲಿಯ ಹಾಲು ಬೇಕು. ಪಂಡಿತರೆ, ಹುಲಿಯನ್ನು ಬೇಕಾದ್ರೆ ಕೊಂದು ಬರುವವರು ನಮ್ಮಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಹಾ, ಹಾಗಂತ ಜೀವಂತ ಹುಲಿಯನ್ನು ತರುವವರು ಯಾರಿದ್ದಾರೆ ನಮ್ಮ ಇಲ್ಲಿ? ನೀವೇನು ಬೇಸರ ಮಾಡಬೇಡಿ, ಇಲ್ಲಿ ಬನ್ನಿ. ಒಂದು ಉಪಾಯ ಉಂಟು. ಏನದು? ಯಾರು ಹುಲಿಯ ಹಾಲನ್ನು ಇಲ್ಲಿಗೆ ತಂದಾರೋ ಅಂತವರಿಗೆ ಪಂದಳದ ಅರ್ಧ ರಾಜ್ಯವನ್ನೇ ಕೊಟ್ಟುತ್ತೇನೆ ಎಂಬ ಹಾಗೆ ಡಂಗುರ ಸಾರಿಸಿ. ಅದು ನಾನು ಮಾಡ್ತೇನೆ. ಮಾಡಿ. ಮಾಡಿ. ಮೆಲ್ಲ, ಮೆಲ್ಲ, ಮೆಲ್ಲ. ಸ್ವಲ್ಪ ಹೋಗಿ, ನಾಳೆಲ್ಲ ಸ್ವಲ್ಪ ಹೋಗಿ. ಮೆಲ್ಲ, ಮೆಲ್ಲ, ಸ್ವಲ್ಪ ನೋಡಿಕೊಳ್ಳಿ. ಹೌದು, ಯಾರು ಹುಲಿಯ ಹಾಲನ್ನು ತರ್ತಾರೋ ಅವರಿಗೆ ಪಂದಳದ ಅರ್ಧ ರಾಜ್ಯವನ್ನೇ ಕೊಡ್ತೇನೆ. ಮಗನೇ ಮಣಿಕಂಠ, ಮೊದಲಾಗಿ ನಮ್ಮ ಮೈತ್ರ ಪಾದಾರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗನೇ, ಶುಭವಾಗಲಿ ನಿನಗೆ. ಗಂಗುರವನ್ನು ಆಳಿಸಿ ಶೀಘ್ರಗತಿಯಿಂದ ತಮ್ಮ ಸಮ್ಮುಖಕ್ಕೆ ಬಂದಿದ್ದೇನೆ. ತಾಯಿಯ ಸೇವೆ ಮಾಡುವುದು ಮಗನಾದವನ ಆದ್ಯ ಕರ್ತವ್ಯ. ಹಾಗಾಗಿ ಮಾತೆಯ ಉದರ ಶೂಲೆಯ ನಿವಾರಣೆಗಾಗಿ ವ್ಯಾಘ್ರ ಕ್ಷೀರವನ್ನು ನಾನು ತರುತ್ತೇನೆ. ಮಗನೇ, ಅಪ್ಪಯ್ಯ. ನಿನ್ನ ಮಾತನ್ನು ಕೇಳುವಾಗ ಈ ದುಃಖದ ಸಂದರ್ಭದಲ್ಲಿಯೂ ನಗು ಬರ್ತಾ ಇದೆ. ಯಾಕೆ? ನೀನಿನ್ನು ಚಿಕ್ಕವ, ಅದು ಕಾಡು. ಕಾಡು ಅಂದ್ರೆ ನೀನು ಏನಂತ ತಿಳ್ಕೊಂಡಿದ್ದಿ ಮಗ? ಕನಕ, ಆ ಹರಿಹರ